ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ಶೂರೆನ್ಸ್ ಹಣ ಮತ್ತು ಆಸ್ತಿಗಾಗಿ ಸ್ನೇಹಿತನ ಭೀಕರ ಕೊಲೆ ಮಾಡಿ ಅಪಘಾತ ಅಂತ ಬಿಂಬಿಸಿದ ಗ್ಯಾಂಗ್ ಅನ್ನು ಬಂಧಿಸಲಾಗಿದೆ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರೋದು. ಇನ್ಶೂರೆನ್ಸ್ ಹಣ ಆಸ್ತಿ ದೋಚೋಕೆ ಸಿನಿಮೀಯ ರೀತಿಯಲ್ಲಿ ಪ್ಲಾನ್ ಮಾಡಿದ್ದಾರೆ. 3 ತಿಂಗಳ ಹಿಂದೆಗೆ ಅಪಘಾತ ವಿಮೆಯನ್ನ ಮಾಡಿಸಿದ್ದ ಗ್ಯಾಂಗು ಜೊತೆಗೆ ಸಂಪೂರ್ಣ ಆಸ್ತಿಯನ್ನು ತಮ್ಮ ಹೆಸರಿಗೆ ಬಿಲ್ ಮಾಡಿಸ್ಕೊಂಡಿದ್ದಾರೆ. ರಟ್ಟಿಹಳ್ಳಿ ನಿವಾಸಿ ಬಸವರಾಜ್ ಪುಟ್ಟಣ್ಣನವರ್ 40 ವರ್ಷ ಮೃತ ದುರ್ದೈವಿ. ಸೆಪ್ಟೆಂಬರ್ 27ರಂದು ಅಪಘಾತ ರೀತಿ ಕೊಲೆಗೈದಿದ್ದ ಕಿರಾತಕರು ಬಸವರಾಜ್ಗೆ ಮದ್ಯ ಕುಡಿಸಿ ಕಾರಿನಿಂದ ಗುದ್ದಿದ್ದ ಹಂತಕರ ತಂಡ. ಬಳಿಕ ಅಪಘಾತವಾದ ರೀತಿ ಮೃತದೇಹ ಬಿಸಾಕಿ ಅಲ್ಲಿಂದ ಎಸ್ಕೇಪ್ ಆಗಿತ್ತು. ಇನ್ಶೂರೆನ್ಸ್ ಹಣಕ್ಕೆ ಮಾಡಿಸಿದ್ದ ನಾಮಿನಿ ಸಹಿ ಮುಖಾಂತರ ಸತ್ಯ ಬಯಲಾಗಿದೆ. 4 ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ರಟ್ಟಿಹಳ್ಳಿ ಪೊಲೀಸರು. ರಾಘು, ಸಿದ್ದನಗೌಡ, ಪ್ರವೀಣ್, ಲೋಕೇಶ್ ಬಂಧಿತ ಆರೋಪಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇತ್ತೀಚೆಗೆ ಈ ಥರದ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು. ರೀಸೆಂಟಾಗಿ 1-2 ಪ್ರಕರಣಗಳು ನಡೆದಿತ್ತು. ಇನ್ಶೂರೆನ್ಸ್ ಹಣಕ್ಕಾಗಿ ಮರ್ಡರ್ ಮಾಡುವಂಥದ್ದು, ಇನ್ಶೂರೆನ್ಸ್ಗಾಗಿ ಸುಳ್ಳು ಹೇಳುವಂಥದ್ದು, ಈ ಥರದ ಘಟನೆಗಳು ಸಿನಿಮಾದಲ್ಲೂ ಕೂಡ ಈ ಥರದೊಂದಷ್ಟು ಕಥೆಗಳು ನಡೆದಿದೆ. ಇತ್ತೀಚೆಗೆ ಇನ್ಶೂರೆನ್ಸ್ ಮಾಡಿಸಿದ್ದೀವಿ ಅಂತ ಅಕ್ಕಪಕ್ಕದವ್ರ ಹತ್ರ ಹೇಳೋಕ್ಕೂ ಭಯ, ಯಾರಾದರೂ ಇನ್ಶೂರೆನ್ಸ್ ಮಾಡಿಸಿ ಅಂತಂದರೆ ಮಾಡಿಸೋದಕ್ಕೂ ಭಯ, ಯಾವುದೋ ಆಸೆಗೆ ಜೀವನೇ ಹೋಗ್ಬಿಟ್ರೆ ಅನ್ನೋ ಆತಂಕ ಬೇರೆ ಶುರು ಆಗಿದೆ. ನೋಡಿ, ಇವರೆಲ್ಲ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ನಾಮಿನಿ ಯಾರ್ದು ಹಾಕಿಸ್ಬೇಕು ಏನು ಎತ್ತ ಅದನ್ನು ಇವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. 40 ವರ್ಷದ ವ್ಯಕ್ತಿಗೆ ಕಂಠ ಪೂರ್ತಿ ಕುಡಿಸಿದ್ದಾರೆ ಬೇಕು ಅಂತ ಪ್ಲಾನ್ ಮಾಡಿ. ಆಮೇಲೆ ಇವರು ಆಕ್ಸಿಡೆಂಟ್ ಮಾಡೋರ ಥರ ಮಾಡಿ ಮರ್ಡರ್ ಮಾಡಿರೋದು. ಸೊ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ, ಪೊಲೀಸರು ಹೇಗೆ ಭೇದಿಸಿದ್ರು, ಹೇಗೆ ತಗ್ಲಾಕೊಂಡ್ರು, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಒಟ್ಟಿನಲ್ಲಿ ಇನ್ಶೂರೆನ್ಸು ಮತ್ತು ಹಣ ಆಸ್ತಿ ಇದನ್ನು ದೋಚೋದಕ್ಕೆ ಅಂತಾನೆ ಈ ಗ್ಯಾಂಗ್ ಈ ಪ್ಲಾನ್ ಮಾಡಿತ್ತು ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ಪಕ್ಕ ಪ್ಲಾನ್ ಮಾಡಿಕೊಂಡೇ ಇದನ್ನು ಮಾಡಿದ್ದಾರೆ ಅನ್ನೋದು ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಪೊಲೀಸರು ಈ ಪ್ರಕರಣವನ್ನು ಭೇದಿಸಿದ ಹೇಗೆ, ಇವರುಗಳ ಸುಳಿವು ಸಿಕ್ಕಿದ್ದಾದ್ರೂ ಹೇಗೆ ಅಂತ ನೀತಿ ಇದೇ ಅಂದ್ರೆ ಹಾವೇರಿ ಜಿಲ್ಲೆಯ ಒಂದು ರಟ್ಟಿಹಳ್ಳಿ ತಾಲೂಕಿನ ಹೊರವಲಯದಲ್ಲಿ ಒಂದು ಏನಂದ್ರೆ ರಸ್ತೆ ಅಪಘಾತ ಆಗುತ್ತೆ. ಕಳೆದ 27ರಂದು ಸೆಪ್ಟೆಂಬರ್ 27ರಂದು ಈ ಒಂದು ಪ್ರಕರಣ ಆದಾಗ ಇಲ್ಲಿ ಅಂದ್ರೆ ಬಸವರಾಜ್ ಇತ್ತು ಮೃತ ವ್ಯಕ್ತಿ ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಪೊಲೀಸರು ಇಲ್ಲಿ ಅಂದ್ರೆ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳನ್ನ ಕಲೆ ಹಾಕುವಂತಹ ಕೆಲಸ ಮಾಡಿದ್ರೆ, ಆ ಕೆಲಸದಂತಹ ಸಮಯದಲ್ಲಿ ಅಂದ್ರೆ ಈ ಬಸವರಾಜ್ಗೆ ಸರಾಯಿ ಕುಡಿಸಿ ಕಾರಿನಿಂದ ಗುದ್ದಿ ಈತನನ್ನ ಕೊಲೆ ಮಾಡಿದರೆ, ಕೊಲೆ ಮಾಡಿ ಆತನ ಆಸ್ತಿ ಮತ್ತು ಇಲ್ಲಿ ಅಂದ್ರೆ ಇನ್ಶೂರೆನ್ಸ್ ಹಣವನ್ನ ಇಲ್ಲಿ ಅಂದ್ರೆ ಹೊಡಿಬೇಕು ಅಂತೇಳಿ ಒಂದು ಹುನ್ನಾರವನ್ನ ಮಾಡಿ ಈತನಿಗೆ ಇಲ್ಲಿ ಅಂತಂದ್ರೆ ಕೊಲೆ ಮಾಡಿದ್ದಾರೆ ಅನ್ನೋದು ಬಹಿರಂಗವಾಗುತ್ತೆ. ಯಾಕೆ ಬಹಿರಂಗ ಆಗುತ್ತೆ ಅಂದ್ರೆ ಈತನ ಹೆಸರಿನ ಮೇಲೆ ಅಂತಂದ್ರೆ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಒಂದು ಪ್ರತಿ ತಿಂಗಳು ಅಂದ್ರೆ ಅಂಚೆ ಕಚೇರಿಗೆ ಅಪಘಾತ ವಿಮೆ ಏನಿರುತ್ತೆ, ಒಂದು 500 ರೂಪಾಯಿ ಅಪಘಾತ ವಿಮೆ ಮಾಡಿದಾಗ ಆ ಕುಟುಂಬಕ್ಕೆ ಇಲ್ಲಿ ಅಂತಂದ್ರೆ 7 ರಿಂದ 8 ಲಕ್ಷ ರೂಪಾಯಿ ಬರುವಂತದ್ದು. ಇದೇ ರೀತಿಯಾಗಿ ಇಲ್ಲಿ ಅಂತಂದ್ರೆ ಈತರ 3 ತಿಂಗಳ ಹಿಂದ್ಗಡೆನೆ ಇಲ್ಲಿ ಅಂತಂದ್ರೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾರೆ. ಪ್ಲಾನ್ ಅನ್ನ ಮಾಡಿ ಇಲ್ಲಿ ಅಂತಂದ್ರೆ ಆ 500 ರೂಪಾಯಿ ಬಸವರಾಜನ ಹೆಸರಿನ ಮೇಲೆ, ಏನು ಬಸವರಾಜ್ ಪುಟ್ಟಣ್ಣ ಇದ್ರೆ ಆತನ ಹೆಸರಿನ ಮೇಲೆ 500 ರೂಪಾಯಿ ಒಂದು ಅಪಘಾತ ವಿಮೆಯನ್ನ ಮಾಡ್ತಾರೆ. ಅಪಘಾತ ವಿಮೆ ಮಾಡಿದ ಬಳಿಕ ಇಲ್ಲಿ ಅಂತಂದ್ರೆ ಆತನನ್ನ 3 ತಿಂಗಳವರೆಗೂ ಇಲ್ಲಿ ಅಂತಾರೆ ಹೊಂಚು ಹಾಕ್ತಾರೆ. ಹೊಂಚು ಹಾಕಿ ಆತನನ್ನ ಇಲ್ಲಿ ಅಂತಂದ್ರೆ ಕೊಲೆ ಮಾಡ್ತಾರೆ. ಆ ಏನು ಅಂಚೆ ಕಚೇರಿಯಲ್ಲಿ ಏನು ರಸ್ತೆ ಅಪಘಾತ ವಿಮೆಯನ್ನ ಮಾಡಿರ್ತಾರೆ, ಆ ವಿಮೆಯಲ್ಲಿ ಒಂದು ನಾಮಿನಿ ಮಾಡಿರ್ತಾರೆ. ಯಾರು ಇವ್ರ ಗೆಳೆಯರು ಇರ್ತಾರೆ, ಆ ಗೆಳೆಯರ ಹೆಸರನ್ನೇ ಇಲ್ಲಿ ಅಂದ್ರೆ ನಾಮಿನಿ ಮಾಡಿರ್ತಾರೆ. ಅದೇ ಇಲ್ಲಿ ಅಂದ್ರೆ ಪೊಲೀಸರು ಒಂದು ತನಿಖೆ ಮಾಡುವಂತ ಸಂದರ್ಭದಲ್ಲಿ ನಾಮಿನಿ ಯಾರು, ಯಾಕೆ ಇವ್ರ ಹೆಸರು ಮೇಲೆ ನಾಮಿನಿ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಅದೇ ಒಂದು ಆಂಗಲ್ ನಲ್ಲಿ ಇಲ್ಲಂದ್ರೆ ಪೊಲೀಸರು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಆತನಿರುವಂತಹ ಗೆಳೆಯರೇ ಇಲ್ಲಿ ಅಂತಂದ್ರೆ ರಾಘು, ಸಿದ್ದನಗೌಡ್ರು, ಪ್ರವೀಣ್ ಮತ್ತು ಲೋಕೇಶ್ ಇಲ್ಲಿ ಅಂದ್ರೆ ಮತ್ತು 4 ಜನ ಏನು ಆರೋಪಿಗಳಿದ್ರೆ ಅವರೇ ಇಲ್ಲಿ ಅಂತಂದ್ರೆ ಈ ಬಸವರಾಜನ ಕೊಲೆಗೆ ಒಂದು ಎಲ್ಲ ರೀತಿಯಾದ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾರೆ ಮತ್ತು ಸಿನಿಮೀಯ ಶೈಲಿನಲ್ಲೇ ಇಲ್ಲಿ ತನಕ ಕೊಲೆ ಮಾಡ್ಬೇಕು ಅಂತೇಳಿ ಹುನ್ನಾರ ಮಾಡ್ತಾರೆ. ಯಾಕಂದ್ರೆ ಈತನಿಗೆ ಆಸ್ತಿ ಇರುತ್ತೆ ಮತ್ತು ಆ ಜಮೀನು ಜೊತೆಗೆ ಇಲ್ಲಿ ಅಂದ್ರೆ ಇನ್ಶೂರೆನ್ಸ್ ಹಣವನ್ನ ಹೊಡಿಬೇಕು ಅಂತೇಳಿ ಒಂದು ಪ್ಲಾನ್ ಮಾಡ್ತಾರೆ. ಯಾಕಂದ್ರೆ ಈತನ ಏನು ಬಸವರಾಜ್ ಏನಿದ್ರೆ ಈ ಬಸವರಾಜನಿಗೆ ಇಲ್ಲಿ ಯಾರೂ ಇರೋದಿಲ್ಲ, ತಂದೆ ತಾಯಿನೂ ಇರೋದಿಲ್ಲ, ಈತನಿಗೆ ಇಲ್ಲಿ ಹೆಂಡ್ರು ಮಕ್ಕಳು ಸಹ ಇರೋದಿಲ್ಲ. ಇದನ್ನೆಲ್ಲವೂ ನೋಡಿಕೊಂಡಂತೂ ಈತನ ಆಸ್ತಿ ಹೊಡಿಬೇಕು ಮತ್ತು ಇನ್ಶೂರೆನ್ಸ್ ಹಣವನ್ನ ಈತನ ಹೆಸರು ಮೇಲೆ ಮಿನಿಮಮ್ ಇಲ್ಲಿ ಅಂದ್ರೆ 500 ರೂಪಾಯಿ ಬೆಳೆ ರಸ್ತೆ ಅಪಘಾತ ವಿಮೆ ಮಾಡಿದಾಗ ಒಂದು 7 ರಿಂದ 8 ಲಕ್ಷ ಬರುತ್ತೆ. ಹೀಗಾಗಿ ಇಲ್ಲಿ 3 ತಿಂಗಳಿಂದ ಇಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಇಲ್ಲಿ ಅಂತಾರೆ ಈತನನ್ನ ಕೊಲೆ ಮಾಡಿದ್ದಾರೆ ಮತ್ತು ಕೊಲೆ ಮಾಡಿ ಏನೇ ಆ ನಾಮಿನಿನೇ ಇಲ್ಲಿ ಅಂದ್ರೆ ಕೊಲೆಗೆ ಕಾರಣ ಅನ್ನೋದು ಮತ್ತು ನಾಮಿನಿನೇ ಇಲ್ಲಿ ಅಂದ್ರೆ ಕೊಲೆ ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಆ ನಾಮಿನಿ ಹೆಸರೇ ಇಲ್ಲಿ ಅಂತಂದ್ರೆ ಬಹಿರಂಗಗೊಂಡಿದೆ. ನೀತಿ, ಥ್ಯಾಂಕ್ ಯು ಎಲ್ಲ ತಮ್ಮ ಡೀಟೇಲ್ಸ್ಗಾಗಿ.